ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 3 ವರ್ಷದ ಈ ಅವಧಿಯಲ್ಲಿ ನೀವು ಅಂದುಕೊಂಡ ಕೆಲಸಗಳು ಕ್ಷೇತ್ರದ ದೃಷ್ಟಿಯಿಂದ ಆಗಿದೆಯಾ? ನೋಡಿ, 3 ವರ್ಷಗಳಲ್ಲಿ ನಾವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗಿದೆಯಾ ಅಂದರೆ ಖಂಡಿತವಾಗ್ಲೂ ಆಗಿಲ್ಲ. ಆದರೆ ನಮ್ಮ ಆತ್ಮಸಾಕ್ಷಿಗೆ ಮೆಚ್ಚೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೀವಿ. ಯಾಕೆಂದರೆ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ, ಅದರಲ್ಲೂ ಕೂಡ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಹಲವಾರು ಭಾಗ್ಯಗಳ ಆರ್ಥಿಕ ಹೊರೆ ಜೊತೆಗೆ ಇವತ್ತು ಇರೋದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾನು ಆಗಾಗ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಒತ್ತಾಯ ಮಾಡೋದ್ರ ಮುಖಾಂತರ, ಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಎಲ್ಲವೂ ಆಗಿದೆ ಅಂತ ಹೇಳಲ್ಲ, ಆದರೂ ಕೂಡ ಇವತ್ತಿನ ಸರ್ಕಾರದ ಅವಧಿ ಒಳಗಡೆ ಒಂದು ಜನಗಳು ಮೆಚ್ಚೋ ರೀತಿಯಲ್ಲಿ ನನ್ನ ಆತ್ಮಸಾಕ್ಷಿಗೆ ಪ್ರಕಾರವಾಗಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳ್ತೀನಿ. ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಸಹಜವಾಗಿ ಒಂದು ಪಕ್ಷ ಯಾವುದಾದ್ರೂ ಆಡಳಿತವನ್ನು ನಡೆಸ್ತಾ ಇದ್ರೆ ವಿರೋಧ ಪಕ್ಷದವರಿಗೆ ಸಕಾಲಕ್ಕೆ ಅನುದಾನ ಲಭ್ಯ ಆಗೋದಿಲ್ಲ, ಕೆಲಸಗಳು ಹಾಗೆ ಉಳ್ಕೊಳ್ತವೆ, ತಾರತಮ್ಯ ಆಗತ್ತೆ, ಈ ಥರದ ಒಂದಷ್ಟು ಚರ್ಚೆಗಳಿದ್ದತ್ತೆ. ಆದರೆ ಸಿಮೆಂಟ್ ಮಂಜು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರು ಈ ಹಿಂದೆ ಇದ್ರು, ಯಾವ ರೀತಿ ಸಹಕಾರ ಸಿಕ್ಕಿತ್ತು? ನೋಡಿ, ಯಾವುದೇ ಒಂದು ಸರ್ಕಾರಗಳು ಒಂದು ರಾಜಕೀಯ ಪಕ್ಷದ ಮುಖಾಂತರ ಅಧಿಕಾರಕ್ಕೆ ಬಂದಿರ್ತವೆ. ಯಾವತ್ತೂ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಅತಿಯಾದ ಅನುದಾನ ಕೊಡ್ತಕ್ಕಂಥದ್ದು ಸಹಜ. ವಿರೋಧ ಪಕ್ಷದ ಶಾಸಕರು ಬಂದಂಥ ಸಂದರ್ಭದಲ್ಲಿ ಅದು ಅವರಿಗೆ ತಾರತಮ್ಯ ಅನುದಾನದಲ್ಲಿರ್ಬೋದು, ಬೇರೆ ಎಲ್ಲ ರೀತಿಯಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಸಹಜ. ಈ ಸರ್ಕಾರದಲ್ಲೂ ಕೂಡ ಅದೇ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲೂ ಕೂಡ ಇರೋದ್ರಲ್ಲಿ ಮಂತ್ರಿಗಳನ್ನ ಭೇಟಿ ಮಾಡಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ವಿವರಣೆಯನ್ನು ಮಾಡಿ ಅನುದಾನ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಎಲ್ಲ ಅನುದಾನವನ್ನು ಕೇಳಿದಷ್ಟೇ ಕೊಟ್ಟಿದ್ದಾರೆ ಅಂತಿಲ್ಲ, ಏನೋ ಒಂದು 100 ಕೇಳಿದರೆ ಒಂದು 10-20 ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಎಲ್ಲ ಸರ್ಕಾರದಲ್ಲೂ ಕೂಡ ಸಹಜ. ಬಟ್ ಹಿಂದಿನ ಸರ್ಕಾರಗಳಲ್ಲಿ ಹೇಗಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ನಾನು ಬಂದಮೇಲೆ ಅಂತೂ ಕೂಡ ಅದು ರೂಲಿಂಗ್ ಪಾರ್ಟಿ, ನಾನ್ ರೂಲಿಂಗ್ ಪಾರ್ಟಿ ಅಂತೇಳಿ ತಾರತಮ್ಯ ಇದ್ದೇ ಇರುತ್ತೆ. ನನಗೆ ಈಗ 3 ವರ್ಷ ಏನಾದರೂ ಖಂಡಿತವಾಗ್ಲೂ ಕೆಲವೊಂದು ಹೋರಾಟದ ಮುಖಾಂತರ ಪಡಿಬೇಕಾಗುತ್ತೆ, ಕೆಲವೊಂದು ಮನವಿ ಮಾಡೋದ್ರ ಮುಖಾಂತರ ಪಡಿಬೇಕಾಗುತ್ತೆ, ಕೆಲವೊಂದು ವಾಸ್ತವ ವಿಚಾರಗಳನ್ನ ಮಂತ್ರಿಗಳಿಗೆ ಮನವರಿಕೆ ಮಾಡೋದ್ರ ಮುಖಾಂತರ ಪಡಿಬೇಕಾಗುತ್ತೆ. ಒಟ್ಟಿನಲ್ಲಿ ತಾರತಮ್ಯ ಅಂತೂ ಇದ್ದೇ ಇರುತ್ತೆ. ರಾಜ್ಯ ಅಂದಾಗ ಸಮಸ್ಯೆ ಇದ್ದದ್ದೇ, ಕ್ಷೇತ್ರ ಅಂದಾಗಲೂ ಕೂಡ ಖಂಡಿತವಾಗ್ಲೂ ಇದ್ದದ್ದೇ. ಈಗ ಜೆನ್ಜಿ ಯುಗ, ನೀವು ದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಸಮಗ್ರವಾಗಿ ಗಮನಿಸಿರ್ತೀರಿ. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೇಶವ್ಯಾಪಿ ಹೋರಾಟ ಆಯಿತು. ಧರ್ಮೇಂದ್ರ ರಾಜೀನಾಮೆಯನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಯಿತು. ಅಧಿವೇಶನ ಸದ್ಯ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯಿತು. ಅವತ್ತು ನಿಮ್ಮಂಥವ್ರು ಹೋರಾಟ ಮಾಡಿದ ಪ್ರತಿಫಲ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಿದ್ದಾಯಿತು. ಮತ್ತೊಮ್ಮೆ ಸಂಪುಟದಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಈಗ ನೀವು ಹೋರಾಟ ಮಾಡ್ತೀರಾ, ರಾಜೀನಾಮೆ ಪಡ್ಕೊಂಡೇ ತೀರ್ತೀರಾ? BJP ಏನು ಮಾಡಕ್ಕೆ ಹೊರಟಿದೆ? 100ಕ್ಕೆ 100 ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ದಂಥ ಸಂದರ್ಭದಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಆಯಿತು, ಆ ಹಗರಣದ ವಿರುದ್ಧ ಹೋರಾಟವನ್ನು ಮಾಡಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ಬಿಡಲಿಲ್ಲ. ಕೊನೆಗೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತಿಗೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರತಕ್ಕಂಥದ್ದು ನಿಜ, 187 ಕೋಟಿ ಅಲ್ಲ 100 ಕೋಟಿ ಹಗರಣ ಆಗಿರ್ತಕ್ಕಂಥ ನಿಜ ಅಂತೇಳಿ ಹೌಸ್ ಒಳಗೆ ಒಪ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರಾಗಿರತಕ್ಕಂಥ ವಿಚಾರ, ರಾಜ್ಯದ ಜನತೆ ಮುಂದೆ ಒಪ್ಕೊಂಡಿದ್ದಾರೆ. ಅದರ ಎನ್ಕ್ವೈರಿ ನಡೀತಾ ಇದೆ, ಇನ್ನು ಚಾರ್ಜ್ ಶೀಟ್ ಇದಾಗಿದೆ. ಮತ್ತು ಇನ್ನೂ ಕೂಡ ಸ್ಪಷ್ಟವಾದ ಇದು ಹೊರಗಡೆ ಬರಲಿಕ್ಕೆ ಮುಂಚೆನೆ ಅವ್ರನ್ನ ಈಗ ಆಲ್ರೆಡಿ ಮಂತ್ರಿಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ಭ್ರಷ್ಟಾಚಾರ ಮಾಡಿದರೂ ಕೂಡ ಮತ್ತೊಮ್ಮೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾವು ಅವರು ಸಮುದಾಯದ ವಿರೋಧಿಗಳಲ್ಲ, ಆದರೆ ಈ ಭ್ರಷ್ಟಾಚಾರದ ಸಂಪೂರ್ಣ ವಿಚಾರಣೆಯಾಗಿ ಅವರ ಅಪರಾಧಿನ ಏನು ಅಂತಕ್ಕಂಥದ್ದು ಹೊರಗಡೆ ಬರೋ ತನಕನಾದರೂ ಕೂಡ ಇವರು ಮಂತ್ರಿಗಿರಿಯಿಂದ ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸೊ ಇದನ್ನು ಮಾಡಿಲ್ಲ. ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವರ ಮಾರ್ಗದರ್ಶನದಂಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.